ಬೃಹತ್ ಗಾತ್ರದ ನಂದಿ, ವೀರಭದ್ರ ದೇವಾಲಯ, ಜಟಾಯು ಥೀಮ್ ಪಾರ್ಕ್, ಹ್ಯಾಂಗಿಂಗ್ ಪಿಲ್ಲರ್, ಕಲ್ಯಾಣ ಮಂಟಪ, ಸ್ಪೀಕಾಪಾದ. ಇದೆಲ್ಲ ಒಂದೇ ಜಾಗದಲ್ಲಿರುವುದು. ಅದೇ ನಮ್ಮ ಪಕ್ಕ ರಾಜ್ಯವಾಗಿರುವ ಆಂಧ್ರ ಪ್ರದೇಶ್ ಲೇಪಾಕ್ಷಿಯಲ್ಲಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀ ಅಂಡ್ ರಾಜು ಅಡ್ವೆಂಚರ್ ಕ್ವೆಸ್ಟ್. ನೀವು ಇಂಟ್ರೋ ನೋಡ್ದಂಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಲೇಪಾಕ್ಷಿ ಟೆಂಪಲ್ಗೆ. ಸಂಡೇ ಟೈಮ್ ಬೈಕರ್ಸ್ ಎಲ್ಲ ಮಸ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲೊಂಚೂರು ಮುಂದೆ ಹೋಗಿದೆ, ಲೆಫ್ಟ್ ತೊಗೊಬೇಕು. ಲೆಫ್ಟ್ ತೊಗೊಂಡಿದ ತಕ್ಷಣ ನಮಗೆ ಲೇಪಾಕ್ಷಿ ಎಂಟ್ರಿ ಬೋರ್ಡ್ ಕಾಣುತ್ತೆ. ವೆಲ್ಕಮ್ ಟು ಲೇಪಾಕ್ಷಿ. ಇದು ಬಂದು ಲೇಪಾಕ್ಷಿ ಟೆಂಪಲ್ ಎಂಟ್ರೆನ್ಸು. ಇಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇದು ತುಂಬ ಪುರಾತನವಾದ ದೇವಸ್ಥಾನ. ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನ ಆಗಿರುತ್ತೆ. ಹಾಗೆ ಇದು ಬಂದ್ಬಿಟ್ಟು ರಾಮಾಯಣಕ್ಕೆ ಸಂಬಂಧಪಟ್ಟಿರುವ ದೇವಾಲಯ. ಬನ್ನಿ ನಿಮಗೆ ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ. ಇದು ನಾವು ಎಂಟ್ರಿ ಆಗ್ತಾ ಇರೋದೇ ಮೇನ್ ಟೆಂಪಲ್, ಶಿವನ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ. ಒಳಗೆ ಎಂಟರ್ ಆಗಿದ್ದೆ ನಮಗೆ ಬರೀ ಕಂಬಗಳೇ ಕಾಣಿಸ್ತು. ಬರೀ ಕಂಬಗಳಲ್ಲ, ಒಂದು ಪೀಸ್ ಆಫ್ ಮೈಂಡು ಇದೆ. ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ. ಆ್ಯಕ್ಚುಲಿ ಗರ್ಭಗುಡಿ ಒಳಗಡೆ ಫೋಟೋಸು ವಿಡಿಯೋಸ್ ಎಲ್ಲ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದನೇ ನಿಮಗೆ ದೇವ್ರು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಕಾಣಿಸ್ತಿದ್ಯಾ? ಹಾಂ, ಈಗ ಕಾಣಿಸ್ತಿದೆ ನೋಡಿ. ದೇವ್ರ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೊರಟಿದ್ದೆ ಈ ದೇವಸ್ಥಾನದ ಮೇನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಫ್ಲೋಟಿಂಗ್ ಕಂಬ ಹತ್ರ ಹೋಗ್ತಾ ಇದ್ದೀವಿ. ಇದೇ ಆ ಫ್ಲೋಟಿಂಗ್ ಕಂಬ. ಇದೇ ಆ ಫ್ಲೋಟಿಂಗ್ ಕಂಬ. ಇದು ಬಂದ್ಬಿಟ್ಟು ಭೂಮಿಯಿಂದ ಒಂದು ಸ್ವಲ್ಪ ಮೇಲೆ ಇದೆ ನೋಡಿ, ನಿಮಗೆ ಕಾಣಿಸ್ಬೋದು ನೋಡಿ, ಭೂಮಿಯಿಂದ ಒಂದು ಸ್ವಲ್ಪ ಮೇಲೆ ಇದೆ. ಸೊ ಇವಾಗ ನಾವು ಚೆಕ್ ಮಾಡಿ ನೋಡೋಣ.
ಆ್ಯಕ್ಚುಲಿ ಏನಾಗಿದೆ ಅಂದರೆ ಬ್ರಿಟಿಷನ್ ಒಬ್ಬ ಬಂದು ಇದನ್ನ ಟೆಸ್ಟ್ ಮಾಡ್ತಾನೆ. ಸೊ ಆ ಟೈಮಲ್ಲಿ ಅವನು ಗಡೆ ತೊಗೊಂಡು ಮಿಂದಾಗ ಇದು ಮೇನ್ ಪಿಲ್ಲರ್ ಆಗಿರೋದ್ರಿಂದ ಇಡೀ ಮಂದಿರ ಫುಲ್ಲು ಅಲ್ಲಾಡುತ್ತೆ. ಸೊ ಆ ಭಾಗ ಒಂದು ಸ್ವಲ್ಪ ಗಡೆ ಮೆಂದಾಗ ಸೈಡಿಗೆ ಕೂತಿದೆ. ಸೊ ಅದರಿಂದ ಅದು ಮೆಂದಾಗ ಏನಾಗಿದೆ ಅಂದರೆ ಇಲ್ಲಿ ಇರೋ ಕಂಬಗಳೆಲ್ಲ ಒಂದು ಸ್ವಲ್ಪ ಸೈಡ್ ಹೋಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಅಂಚಿಗಳಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಸೈಡಿಗೆ ಹೋಗಿದೆ. ಕ್ಲಿಯರಾಗಿ ನೋಡಿ ಕಾಣುತ್ತೆ. ಸೊ ಈ ಕಂಬ ಒಂದನ್ನು ಅಲ್ಲಾಡ್ಸೋದಕ್ಕೆ ಇಡೀ ಈ ಫುಲ್ ಬೇಸ್ಮೆಂಟೇ ಅಲ್ಲಾಡಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಕ್ರ್ಯಾಕ್ ಬಿಟ್ಟಿದೆ ಸೈಡಲ್ಲಿ. ಅವತ್ತೇನಾದರೂ ಅವನು ಒಂಚೂರು ಪ್ರೆಷರ್ ಹಾಕಿದ್ರು, ಇನ್ನೊಂಚೂರು ಅಲ್ಲಾಡಿಸಿದ್ರು ಇವತ್ತು ಈ ದೇವಸ್ಥಾನ ನೆಲಸಮ ಆಗಿರುತ್ತೆ. ಅಲ್ಲಲ್ಲಿ ಈ ಥರ ಹೋಲ್ಡ್ ಮಾಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಕಲಾಕೃತಿ ನೋಡ್ತಿದ್ರೆ ನಮಗೆ ರಂಬೆ, ಊರ್ವಶಿ, ಮೇನಕೆ ಡ್ಯಾನ್ಸ್ ಮಾಡೋ ಥರ ಇದೆ. ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅದನ್ನು ನೋಡ್ತಾ ಇರೋ ಥರ ಫೀಲ್ ಇದೆ. ಹಾಗೆ ನೋಡ್ತಿದ್ರೆ ಕೆಲವರು ಡೋಲು, ತಬಲ, ವೀಣೆ ಎಲ್ಲ ನುಡಿಸೋ ಥರ ಇದೆ. ಒಂದೊಂದು ಕಲಾಕೃತಿಗಳು ಜೀವ ಕೊಟ್ಟಂತೆ ಇದೆ. ಹಾಗಿನ ಚಿತ್ರಕಲೆ ಹಾಗೆ ಶಿಲ್ಪಕಲೆ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬೆಟ್ಟದಲ್ಲಿ ಮಾಡಿರೋದು ಒಂದೇ ಬೆಟ್ಟ. ಒಂದೇ ಬೆಟ್ಟನ ಕೊರ್ದು ಮಾಡಿದ್ನು. ನನಗೆ ಬೇಕಾ ನಿಂಗೆ ನೋಡಿಲಿ, ಇಲ್ಲಿ ಚೆಕ್ ಮಾಡ್ಬೋದು ನೀನು, ಕ್ಲೀನಾಗಿ ಕಾಣುತ್ತೆ ಎಲ್ಲ. ಬಟ್ಟೆಗಳ ಕೊರ್ದು ಮಾಡಿರೋದು. ಮತ್ತು ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನೋ ಗೊತ್ತಾ ನಿಂಗೆ? ಸೊ ನಮ್ಮ ಬೆಂಗಳೂರಲ್ಲಿ ಬ್ರಿಡ್ಜುಗಳೆಲ್ಲ ಕಟ್ತಾ ನೋಡೋ, ಅದ್ರ ಪ್ರಕಾರನೇ ಈ ಗೋಡೆಗಳೆಲ್ಲ ಇಂಟರ್ಲಾಕ್ ಸಿಸ್ಟಮಲ್ಲಿ ಕಟ್ಟಿಯೋದು ಇವೆಲ್ಲ. ಏನು ಇಂಟರ್ಲಾಕ್ ಸಿಸ್ಟಮ್ ಬ್ರಿಡ್ಜಿಗೆಲ್ಲ ಕಟ್ತಾ ನೋಡೋ. ಸೇಮ್ ಅದೇ ಥರನ. ಹೌದು, ಸೇಮ್ ಅದೇ ಥರನ ಇಂಟರ್ಲಾಕ್ ಸಿಸ್ಟಮಲ್ಲಿ ಕಟ್ಟಿಯೋದು. ನಿಮ್ಮ ಪ್ರತಿಯೊಂದು ಕಂಬಗಳು ಅಷ್ಟೇ, ನೀನು ಚೆಕ್ ಮಾಡ್ಬೋದು, ಎಲ್ಲ ಇಂಟರ್ಲಾಕ್ ಇರೋದು. ಆ್ಯಂಡ್ ಇನ್ನೊಂದು ಏನಂದ್ರೆ ಇದು ಈ ಬೆಟ್ಟ ಬಂದ್ಬಿಟ್ಟು ನಮಗೆ ಆಮೆ ಆಕಾರದಲ್ಲಿ ಇದೆ. ಆಮೆ ಆಕಾರದಲ್ಲಿ ಇರೋದು. ಈ ದೇವಸ್ಥಾನದ ಮತ್ತೊಂದು ಇಂಪಾರ್ಟೆಂಟ್ ಜಾಗ ಈ 7 ತಲೆ ಸರ್ಪದ ಶಿವಲಿಂಗ. ಈ ಶಿವಲಿಂಗ ಮತ್ತೆ ವಿನಾಯಕನನ್ನು ಒಂದೇ ಬಂಡೆಯಲ್ಲಿ ಕೆತ್ತಿದ್ದಾರೆ. ಅಲ್ಲಿಂದ ಒಂಚೂರು ಮುಂದೆ ಬಂದಿದೆ ನಮ್ಗೆ ಕಾಣಿಸೋದೆ ಕಲ್ಯಾಣ ಮಂಟಪ. ಇದು ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ ಅಂತಲೂ ಕರೀತಾರೆ. ಇದು ಯಾಕಪ್ಪ ಅರ್ಧಕ್ಕೆ ನಿಂತಿದೆ ಅಂದರೆ, ಆಗಿನ ಕಾಲದ ಅಂದರೆ ವಿಜಯನಗರ ಎಂಪೈರ್ ಟೈಮಲ್ಲಿ ಇದು ಕಟ್ತಾ ಇದ್ರು. ವಿರೂಪಣ್ಣನವರು ಈ ಕಲ್ಯಾಣ ಮಂಟಪನ ಕಟ್ಟಿಸ್ತಾ ಇರ್ತಾರೆ. ಇದು ಬಂದ್ಬಿಟ್ಟು ರಾಜ್ಯಧನದಿಂದ ಕಟ್ಟಿಸ್ತಾ ಇರ್ತಾರೆ. ರಾಜರು ದುಡ್ಡು ಕೊಡ್ತಿರ್ತಾರೆ, ವಿರೂಪಣ್ಣನವರು ಕಟ್ಟಿಸ್ತಾ ಇರ್ತಾರೆ. ಕೆಲವು ಚಾಡಿಗಾರರು ರಾಜನ ಹತ್ರ ಹೋಗಿ ಹೇಳ್ತಾರೆ, ಈ ಥರ ಈ ಅಮೌಂಟ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ರಾಜ ಕೋಪಗೊಳ್ತಾರೆ, ಅವ್ರ ಸೈನಿಕರಿಗೆ ಹೇಳ್ತಾರೆ ಅವ್ರನ್ನ ಕರ್ಕೊಂಬನ್ನಿ ಅಂತ. ವಿಜಯನಗರ ಎಂಪೈರ್ ಟೈಮಲ್ಲಿ ಇಂಥ ತಪ್ಪುಗಳಿಗೆಲ್ಲ ಏನು ಶಿಕ್ಷೆ ಇರುತ್ತೆ ಅಂದರೆ ಕಣ್ಗೊಲ್ಲ ಕಿತ್ತಾಕುವಂಥದ್ದು. ಸೊ ಅದಕ್ಕೆ ವಿರೂಪಣ್ಣನವರು ಸೈನಿಕರು ಬರೋಕ್ಕೂ ಮುಂಚೆನೆ ಅವ್ರ ಕಣ್ಣನ್ನು ಕಿತ್ತು ಎಸೆದಿರ್ತಾರೆ. ಅದರಿಂದನೇ ಈ ಕಲ್ಯಾಣ ಮಂಟಪ ಅರ್ಧಕ್ಕೆ ನಿಂತಿದೆ. ನೀವು ನೋಡ್ಬೋದು ಈ ಕಂಬಗಳ ಮೇಲೆ ಶಿವ ಪಾರ್ವತಿ ಮದುವೆಗೆ ಎಲ್ಲರೂ ಬಂದಿರೋ ಥರ ಕೆತ್ತನೆ ಮಾಡಿದ್ದಾರೆ. ಈ ಜಾಗಕ್ಕೆ ಲೇಪಾಕ್ಷಿ ಎಂದು ಹೆಸರು ಬರಲು ಒಂದು ನಂಬಿಕೆ ಇದೆ. ರಾಮಾಯಣ ಕಾಲದಲ್ಲಿ
ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಜಟಾಯು ಎಂಬ ಪಕ್ಷಿಯು ರಾವಣನನ್ನು ಅಡ್ಡ ಹಾಕಿ ರಾವಣನೊಂದಿಗೆ ಯುದ್ಧ ಮಾಡುತ್ತದೆ. ಸೊ ಆ ಯುದ್ಧ ಮಾಡುವ ಟೈಮಲ್ಲಿ ರಾವಣನು ತನ್ನ ಬಳಿ ಇದ್ದ ಕತ್ತೆಯಿಂದ ಜಟಾಯು ಎಂಬ ಪಕ್ಷಿಯ ರೆಕ್ಕೆಯನ್ನು ಕಟ್ ಮಾಡ್ತದೆ. ಸೊ ಕಟ್ ಮಾಡಿದಾಗ ಜಟಾಯು ಮೇಲೆಯಿಂದ ಕೆಳಗಡೆ ಈ ಜಾಗದಲ್ಲಿ ಬಿದ್ದಿದೆ ಎಂದು ನಂಬಿಕೆ ಇದೆ. ಸೊ ಆಗ ಶ್ರೀರಾಮನು ಬಿದ್ದಿದ್ದ ಪಕ್ಷಿಯನ್ನು ಕಂಡು ಬಂದು ಲೇ ಪಕ್ಷಿ ಎಂದು ಕರೀತಾನೆ. ಸೊ ಲೇ ಪಕ್ಷಿ ಎನ್ನುವುದು ತೆಲುಗು ವರ್ಡು. ಸೊ ಲೇ ಪಕ್ಷಿಯ ನಮ್ಮ ಕನ್ನಡ ಮೀನಿಂಗಲ್ಲಿ ಎದ್ದೇಳು ಪಕ್ಷಿ ಅಂತ ಅರ್ಥ. ಸೊ ಅದರಿಂದ ಅಂದಿನಿಂದ ಈ ಜಾಗವನ್ನು ಲೇ ಪಕ್ಷಿ ಎಂದೇ ಪ್ರಸಿದ್ಧವಾಗಿದೆ. ಇದು ನಮ್ಮ ಬಾಸ್ ಹನುಮ ಟೆಂಪಲ್. ಹನುಮಾನ್ ಟೆಂಪಲ್ ರೈಟ್ ಸೈಡ್ಗೆ ನಮಗೆ ಸೀತಾಪಾದ ಕಾಣಿಸುತ್ತೆ. ಈ ಪಾದದಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತೆ. ಯಾವುದೇ ಸೀಸನ್ ಇದ್ರೂ ಅಲ್ಲಿ ಹೆಬ್ಬೆಟ್ಟಿದೆಯಲ್ಲ, ಅಲ್ಲಿ ನೀರು ಜಿಂಗುತ್ತಾನೆ ಇರುತ್ತೆ. ಓಕೆನಾ, ಬನ್ನಿ ತೋರಿಸ್ತೀನಿ. ಅದರ ಲೆಫ್ಟ್ಗೆ ಇಲ್ಲಿ ಬಂದ್ಬಿಟ್ಟು ತಟ್ಟೆ ಇದೆ ನೋಡಿ. ಆಗಿನ ಕಾಲದಲ್ಲಿ ಈ ಥರ ಕಲ್ಲಿನಲ್ಲಿ ತಟ್ಟೆ ಮಾಡ್ತಿದ್ರು, ಅನ್ನಿಸ್ತಿದ್ಯಾ? ಈ ತಟ್ಟೆಯಲ್ಲಿ ಇಲ್ಲಿ ನೋಡಿ, ಒಂದರಲ್ಲಿ ಅನ್ನ ಇಕ್ಕೊಂಡ್ರೆ ಸಾಂಬಾರು, ಪಲ್ಯ, ವೆರೈಟೀಸ್ ಆಫ್ ಫುಡ್ ತಿಂತಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ ನೋಡಿ. ಹಾಗೆ ಸ್ವಲ್ಪ ಮುಂದೆ ಹೋಗಿದ್ದೆ, ಅಲ್ಲಿ ದೇವ್ರ ಪೂಜೆ ನಡೀತಾ ಇತ್ತು. ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಓಂ ಶನ್ನೋ ವಾತಃ
गन्धद्वारा मुरगन्धेषु गन्धं धनं गन्धं दक्षां दृश्यामि ओम नमः शिवाय ओम नमः पुष्पपूजाम् ओम नमः शिवाय लिंगाय नमः ओम शिवाय नमः ओम लिंगाय नमः जलाय नमः ओम जललिंगाय नमः ओम हर हर महादेव ओ शंकर वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय ದೇವ್ರನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಮುಂದೆ ಬಂದ್ವಿ. ಇದು ನನ್ನ ಫೇವ್ರೆಟ್ ಪ್ಲೇಸ್ ಪರ್ಸ್ನಲಿ. ಇಲ್ಲಿ ಬಂದ್ಬಿಟ್ಟು ಫೋಟೋ ಶೂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮೆಟರ್ನಿಟಿ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಅಥವಾ ಪೋಸ್ಟ್ ವೆಡ್ಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಟೆಂಪಲಲ್ಲಂತೂ. ಇಲ್ಲಿ ಬಂದ್ಬಿಟ್ಟು 2 ಮರ ಇದೆ. ಒಂದು ಕಡು ಸಂಪಿಗೆ ಮರ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಬಿಲ್ಪತ್ರೆ ಮರ. ಕೇಳ್ಕೊಂಡ್ರ ಕಿವಿಗೆ ಸುಮ್ಮನೆ ಹೆಬ್ಬೆಟ್ ನೋಡಿ. ಕೇಳಿಸ್ತಾ ಇದೆಯಾ? ಈ ಥರ ಇರೋದ್ರಲ್ಲಿ ಎಲ್ಲ ಟೆಂಪಲ್ ಕಾಣಿಸ್ತದೆ. ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಮುಂದೆ ಹೊರಟಿದ್ದೆ ನಂದಿ ನೋಡೋಕ್ಕೆ. ಈ ನಂದಿ ಬಂದ್ಬಿಟ್ಟು ಭಾರತದ ದೊಡ್ಡದಾದಂಥ ಏಕಶಿಲಾ ನಂದಿ ಆಗಿರುತ್ತೆ. ಈ ನಂದಿಗೆ ಗಂಟೆಗಳ ಹಾರ ಇದೆ. ಅದು ಬಂದ್ಬಿಟ್ಟು ಕೆತ್ತನೆ ಆಗಿರೋಂಥದ್ದು. ನಂದಿಯಿಂದ ಲೆಫ್ಟ್ಗೆ ಜಟಾಯು ಥೀಮ್ ಪಾರ್ಕ್ ಅನ್ಸುತ್ತೆ. ನೆಕ್ಸ್ಟ್ ಅಲ್ಲಿ ಹೋಗೋಣ ನಾವು. ಎಷ್ಟಿದೆಯಾ ರಜಾ ಇಲ್ಲ? ಅಲ್ಲಿ ನೋಡಲ್ಲಿ ಬಂಡೆ ಒಳಗೆ ಗಿಡ ಬೆಳೀತದೆ ನೋಡ, ಅದಕ್ಕೆ ಮಣ್ಣಿಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲ. ಅಲ್ಲಿ ನೋಡಲ್ಲಿ ಅದು ಬೇರೆ ಹೆಂಗೆ ಹೋಗಿರ್ತದೆ, ಅದು ಬೇರೆ ಬಂದಂಗೆಲ್ಲ ಕ್ರಾಕ್ ಇರ್ತದೆ ಗೋಡೆ. ತಿರ್ಗಾ ಇಲ್ಲಿ ಎಂಟ್ರಿ ಫೀಸಾ? ಓ ನೋಡಲ್ಲಿ ಅಲ್ಲ ಓಟ್ ಹಾಕ್ತೀರಾ ಅಂತ ಹೇಳಲ್ಲ. ನೋಡಿ ಏನಿಲ್ಲ, ಅದು ಒಂದು ಸ್ಟೆಪ್ಪು ಒಂದು ಮಿಸ್ ಮಾಡಾಕಿರ್ತಾರೆ, ಹಿಂಗೋಗಿ ಹಿಂಗೆ ಹೊಡ್ಕೊಂಡಿರ್ತೀಯ. ಹತ್ತು ಫುಟ್ ಇಷ್ಟು ಬೇಗ ಇಷ್ಟೇ ಇರೋದಿದು. ಅಲ್ಲೊಂದು ಚಿಕ್ಕದಾರಿಗೆ ಫೋಟೋ ಇಟ್ಕೊತಾ
ಇದೇ ವೀರಭದ್ರ ಟೆಂಪಲ್ ಅಂದರೆ ಲೇಪಾಕ್ಷಿಯ ಮೇನ್ ಟೆಂಪಲ್. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ನಂದಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಜಟಾಯು ಥೀಮ್ ಪಾರ್ಕ್. ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ನೀವು 3 ಪ್ಲೇಸ್ನ ಅಟ್ ಅ ಟೈಮ್ ಕವರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ 3 ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಶ್ರೀ ಅನ್ರಾಜ್.